ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ತುಂಬ 300 ಮೇಲೆ ವ್ಯೂಸ್ ಬರ್ತಾ ಇದೆ. ಹಾಗೆ ಸಬ್ಸ್ಕ್ರೈಬರ್ ಆಗಿರೋರು ತುಂಬ ಕಡಿಮೆ ನೋಡ್ತಾ ಇದ್ದಾರೆ. ಅನ್ಸಬ್ಸ್ಕ್ರೈಬರು ಋಣಾನುಬಂಧ ಸ್ಟೋರಿನ ತುಂಬ ಜನ ನೋಡ್ತಾ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇನ್ಸ್ಪಿರೇಷನ್ ಆಗುತ್ತದೆ. ಹಾಗೆ ಯಾರೆಲ್ಲ ಈ ಕತೆನ ಬರವಣಿಗೆ ರೂಪದಲ್ಲಿ ಓದಬೇಕು ಅಂತ ಇಷ್ಟಪಡ್ತೀರಾ, ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗಿ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬರವಣಿಗೆ ರೂಪದಲ್ಲಿ ಈ ಕತೆ ಕೂಡ ಸಿಗುತ್ತೆ. ನೀವು ಕತೆನ ಓದಲೂಬಹುದು. ಋಣಾನುಬಂಧ 26. ಇದು ಶಾಲಿನಿ ಆ ರೀತಿ ಮಾಡಿದ್ರಿಂದ ಶ್ರುತಿ ತುಂಬ ಯೋಚಿಸುತ್ತಾ ಅಪ್ಪ ಅಮ್ಮನ ಬಗ್ಗೆನೇ ತುಂಬ ಯೋಚಿಸ್ತಾಳೆ. ನನ್ನ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ದಾರೋ, ಹೇಗಿದ್ದಾರೋ, ಇಬ್ಬರು ತಿಂದ್ರಾ ಇಲ್ವಾ ಏನು ಅಂತ ತುಂಬ ಆಲೋಚಿಸ್ತಾ ಅಪ್ಪ ಅಮ್ಮನ ಬಗ್ಗೆನೇ ಎಲ್ರಿಗೂ ಆರತಿ ಕೊಡ್ತಾ ಇರ್ತಾಳೆ. ತಾನು ಆರತಿ ತಗೋಬೇಕಾದ್ರೆ ಕೈನ ಆರತಿ ತಟ್ಟೆಯಲ್ಲೇ ಇಟ್ಟು, ದೇವರೇ ದಯವಿಟ್ಟು ನಮ್ಮ ಅಕ್ಕ ಮಾಡಿದ ತಪ್ಪಿಗೆ ನಮ್ಮ ಅಪ್ಪ ಅಮ್ಮನಿಗೆ ಶಿಕ್ಷೆ ಕೊಡಬೇಡ, ಅವ್ರನ್ನ ಯಾವಾಗಲೂ ಚೆನ್ನಾಗಿ ನೋಡ್ಕೊ, ಅವರಿಗೋಸ್ಕರ ಏನು ಬೇಕಾದರೂ ನಾನು ಮಾಡ್ತೀನಿ, ನನ್ನ ಅಕ್ಕಂಗೂ ಕೂಡ ಚೆನ್ನಾಗಿ ಎಲ್ಲೇ ಇದ್ರೂ ನೋಡ್ಕೊ, ಬಟ್ ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಅಂತೂ ಕೊಡಬೇಡ ಅಂತ ಈ ರೀತಿ ಬೇಡ್ಕೊಳ್ತಾಳೆ. ಇಂಥ ಸಿಚುವೇಶನ್ ನವನೀತ್ಗೆ ಶ್ರುತಿನ ಮದುವೆ ಆಗಿರೋ ಖುಷಿಗಿಂತ ರಾಮೇಗೌಡರು ಅನುರಾಧ ಪಟ್ಟಂಥ ನೋವು ಅವನ ಕಣ್ಮುಂದೆ ತುಂಬ ಓಡಾಡ್ತಾನೆ ಇರುತ್ತೆ. ಶ್ರುತಿನ ಮದುವೆ ಆದ ಅನ್ನೋ ಖುಷಿಗಿಂತ ಅವನಿಗೆ ಆ ನೋವಲ್ಲೇ ಒಂಥರ ಏನೋ ವಿಪರ್ಯಾಸ ಅನ್ನೋ ರೀತಿ ವರ್ತಿಸ್ತಾ ಇರ್ತಾನೆ. ಅವನಿಗೆ ಇಷ್ಟೊಂದು ಹಿಂಸೆ ಆಗುತ್ತಾ, ಮಕ್ಕಳು ಮಾಡೋ ತಪ್ಪು ಅಪ್ಪ ಅಮ್ಮನಿಗೆ ಅಂತನೋ ಅರಿವೇ ಇಲ್ಲದೆ ಇದ್ದರೂ ಕೂಡ ಆ ಸಿಚುವೇಶನ್ ಎಲ್ಲನೂ ಗಮನಿಸಿ ಅವನ ಮನಸ್ಸು ಭಾರವಾಗಿರುತ್ತೆ. ಇತ್ತ ನಾರಾಯಣಗೌಡರು ಸುಲೋಚನಾ ಕೂಡ ಇಬ್ಬರೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಏನೋ ಆಯಿತು ಅಂತ ಅವ್ರ ಮನಸ್ಸುಗಳೆಲ್ಲರದು ಭಾರ ಆಗಿದ್ರು ತಿಳಿಮನಸ್ಸು ಮಾಡ್ಕೊಳ್ಳೋ ಪ್ರಯತ್ನ ಯಾರಲ್ಲೂ ಇರಲಿಲ್ಲ. ಯಾಕಂದರೆ ಆ ಸಿಚುವೇಶನ್ ಯಾರಿಗೂ ಊಹಿಸಲಾಗದೆ ಬಂದಿದ್ದಂಥ ಸಿಚುವೇಶನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅವರವ್ರ ರೂಮಲ್ಲೇ ಇರ್ತಾರೆ. ಆದರೆ ಆ ಮನೆ ಕೆಲಸದವರು ಅಡುಗೆ ಮಾಡಿ ಎಲ್ಲರನ್ನೂ ಕರೆಯುತ್ತಾರೆ. ಯಾರೂ ಕೂಡ ಊಟಕ್ಕೆ ಸರಿಯಾಗಿ ಬರೋಲ್ಲ. ಆಗ ನಾರಾಯಣಗೌಡರು, ನಡಿ ಸುಲೋಚನಾ, ನಾವು ಹಿರಿಯೋರಾಗಿದ್ಕೊಂಡು ಹೀಗೆಲ್ಲ ನಡ್ಕೊಂಡ್ರೆ ಮಕ್ಕಳು ಹೇಗಿರ್ತಾರೆ ಹೇಳು. ಹಾಗೆ ಅವಳು ಶ್ರುತಿಗೂ ಕೂಡ ತುಂಬ ಆಘಾತ ಆಗಿರುತ್ತೆ. ನಾವು ನೋಡಿರೋರಿಗೆ ಹೀಗೆ ಅಂತಂತಂದರೆ ಅವರ ಅಪ್ಪ ಅಮ್ಮ ಅಕ್ಕ ಈ ರೀತಿ ಆಯಿತು ಅಂತನೋ ಆ ಸಿಚುವೇಶನ್ ಆಘಾತ ಅವಳು ಹೇಗೆ ತಡ್ಕೊಂಡಿರ್ಬೇಡ. ಅವಳಿಗಂತೂ ಹೇಗಾಗಿದೆ ಅಂತಂದರೆ ಅವಳ ಮೇಲೆ ಏನೋ ಬಂದು ಕುಣಿತಾ ಇದೆ ಅನ್ನೋ ರೀತಿ ಅವಳ ಜೀವಕ್ಕೂ ಕೂಡ ತುಂಬ ಒಂಥರ ವಿಪರ್ಯಾಸ ಆಗಿದೆ. ವಿಪರ್ಯಾಸ ವಿಚಿತ್ರವಾಗಿರುತ್ತದೆ. ನಡಿ ನೀನೇ ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಡು ಬರೋ, ಸ್ವಲ್ಪನಾದರೂ ಊಟ ತಿನ್ನಲಿ. ಹಾಗೆ ರಾಮೇಗೌಡರಿಗೆ ಫೋನ್ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ. ಸುಲೋಚನಾ ಸರಿ ಎಂದು ಶ್ರುತಿ ರೂಮ್ ಕಡೆ ಹೋಗ್ತಾರೆ. ಇತ್ತ ರಾಮೇಗೌಡರಿಗೆ ಕಾಲ್ ಮಾಡ್ತಾರೆ ನಾರಾಯಣಗೌಡರು. ರಾಮೇಗೌಡರು ಅವ್ರು ಯಾರ ಫೋನನ್ನು ಎತ್ತುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ತುಂಬ ಅನಾಥ ಭಾವನೆಯಿಂದ ಇಬ್ಬರು ಒಂದೊಂದು ರೂಮಲ್ಲಿ ಮಲಗಿರ್ತಾರೆ. ಹಂಗಾತ ಮಲ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ರಾಮೇಗೌಡರು. ಅದನ್ನು ರಾಧ ನೀರು ಕುಡಿಯಲಿ ಎಂದು ಅಡುಗೆ ಮನೆ ಕಡೆ ಬರುತ್ತಿದ್ದಾಗ ರಾಮೇಗೌಡ್ರನ್ನ ನೋಡ್ತಾಳೆ. ಆ ಕಡೆ ಫೋನ್ ಬಡ್ಕೋತಾ ಇದ್ರು ರಾಮೇಗೌಡರು. ಆ ಫೋನ್ ಕಡೆ ಗಮನನೇ ಇರಲ್ಲ. ಅವರು ಅಷ್ಟು ದಿಟ್ಟವಾಗಿ ಆಳವಾಗಿ ತುಂಬ ಯೋಚನೆಯಲ್ಲಿ ಮುಳುಗೋಗಿರ್ತಾರೆ. ಅದರಿಂದ ಅನುರಾಧ ಕೋಣೆಗೆ ಬಂದು ರಾಮೇಗೌಡ್ರನ್ನ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ, ಆಗೋದೆಲ್ಲ ಆಗೋಯ್ತು, ಯಾಕೆ ನೀವು ಸ್ವಲ್ಪ ಆರಾಮಾಗಿರಿ, ಅಲ್ಲಿ ನೋಡಿ ಫೋನ್ ಬರ್ತಿದೆ, ಬೀಗರು ಫೋನ್ ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ವಿಚಾರಿಸಿ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀವಿ, ಇರೋಳು ನಮಗೊಬ್ಬಳೇ ಮಗಳು ಅಂತ ಜೀವನ ಸಾಗಿಸೋಣ, ಯಾವುದೋ ಒಂದು ನಿಕೃಷ್ಟ ಪಾಪಿಗೆ ಹಾಲೆರ್ದೆ ಅಂತ ತಿಳ್ಕೊಬಿಡ್ತೀನಿ ಅವಳನ್ನು. ಅವಳ ಬಗ್ಗೆ ಯಾಕೆ ಯೋಚನೆ, ಇಲ್ಲದೇ ಇರೋರ ಬಗ್ಗೆ ಯೋಚನೆ ಮಾಡಬಾರ್ದು. ಇರೋ ನಾನು ಒಬ್ಬ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅವಳಿಗೋಸ್ಕರನಾದ್ರು ನಾವು ಬದುಕಬೇಕಲ್ವಾ. ಯಾರೇನೇ ಅಂದ್ಕೊಂಡ್ರು ನನ್ನ ಮಗಳು ನಮ್ಮನ್ನು ದೂರಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಅವಳಿಗೆ ನಮ್ಮ ಮೇಲೆ ಅಗಾಧವಾದ ಪ್ರೀತಿ, ಗೌರವ, ವಾತ್ಸಲ್ಯ ಎಲ್ಲ ತುಂಬಿ ತುಳುಕ್ತಾ ಇದೆ. ಅದನ್ನು ಅವಳು ಮದುವೆ ಮನೆಯಲ್ಲಿ ತುಂಬ ಚೆನ್ನಾಗಿಯೇ ಒಪ್ಕೊಂಡಿದ್ದಾಳೆ, ಅದನ್ನು ಪ್ರೂವ್ ಕೂಡ ಮಾಡಿದ್ದಾಳೆ. ಅದಕ್ಕೋಸ್ಕರನಾದರೂ ಸ್ವಲ್ಪ ನೀವು ಆರಾಮಾಗಿರೋದನ್ನ ಕಲೀರಿ. ನೋಡಿರಿ ಅಲ್ಲಿ ಅಣ್ಣ ಫೋನ್ ಮಾಡ್ತಾ ಇದ್ದಾರೆ, ಫೋನ್ನ ರಿಸೀವ್ ಮಾಡಿ ಅಂತ ಹೇಳ್ತಾಳೆ. ಆಗ ರಾಮೇಗೌಡರು ಸ್ವಲ್ಪ ಚಿಂತಾಜನಕತೆಯಿಂದ ಒಂಥರ ಮಂಕು ಬಡ್ದವರ ಹಾಗೆ ಫೋನ್ನ ರಿಸೀವ್ ಮಾಡಿ, ಹಲೋ ಹೇಳಿ ಬೀಗ್ರೆ ಅಂತ ತುಂಬ ಮೇಲುಧ್ವನಿಯಲ್ಲಿ ಮಾತಾಡ್ತಾರೆ. ನಾರಾಯಣಗೌಡರು, ಏನು ಮಾಡ್ತಾ ಇದ್ದೀರಾ ಬೀಗ್ರೆ, ಎದ್ದೆ ಅಂತ ಕೇಳ್ತಾರೆ. ಆಗ ರಾಮೇಗೌಡರು, ಏನಿಲ್ಲ ಬೀಗ್ರೆ, ಹಾಗೆ ಕೂತಿದ್ದೀವಿ, ಇನ್ನೇನು ಉಳಿದಿದೆ ಮಾಡೋಕ್ಕೆ, ಎಲ್ಲ ಮುಗ್ದೋಯ್ತಲ್ಲ ಅಂತ ಹೀಗೆ ತುಂಬ ದುಃಖಕರವಾಗಿ ಮಾತಾಡ್ತಾ ಇರ್ತಾರೆ. ಆಗ ನಾರಾಯಣಗೌಡರು, ಏನೂ ಮುಗ್ದಿಲ್ಲ ಬೀಗ್ರೆ, ಏನೋ ಒಂದು ಅತಾಚೂರ್ಯ ಆಯಿತು ಅಂತಂತಂದರೆ ಅದೇ ದೊಡ್ಡದಾಗಿ ಮಾಡ್ಕೋಬೇಡಿ. ಇದಾಳಲ್ಲ ಶ್ರುತಿಗೂ ಮದುವೆ ಮಾಡಬೇಕಾಗಿತ್ತು, ಹೇಗೋ ಈ ಮಂಟಪದಲ್ಲೇ ಮದುವೆ ಆಯ್ತಲ್ವ, ಯಾಕೆ ತಲೆ ಕೆಡಿಸ್ಕೋತೀರಾ, ಅವಳನ್ನ ನಮ್ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತೀವಿ, ನವನೀತ್ಗಿಂತ ಅವಳಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತೀನಿ, ನೀವು ಅವಳ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಮುಂದಾಗೋ ಕೆಲಸ ಕಾರ್ಯಗಳನ್ನ ನೋಡಿ, ಯಾವಾಗಲೂ ಈ ರೀತಿ ಇದ್ದರೆ ಹೇಗೆ ನೀವು. ರಾಮೇಗೌಡರು, ಏನು ಕೆಲಸ ಕಾರ್ಯ ಅಂತ ನೋಡಲಿ ಬೀಗ್ರೆ, ನನ್ನ ಜೀವನ ಸರ್ವನಾಶ ಮಾಡಿ ಹೊರಟೋದ್ಲವಳು, ನಾನು ಬದುಕಿದ್ದು ಏನು ಪ್ರಯೋಜನ ಅನ್ನೋ ಹಾಗೆ. ಆದರೆ ಒಬ್ಬ ಅಳಿಯಂದ್ರು ಅನ್ನೋದಕ್ಕಿಂತ ಒಬ್ಬ ಮಗನ ಸ್ಥಾನದಲ್ಲಿ ನನ್ನನ್ನು ನಿಂತು ಕಾಪಾಡಿದ್ರವರು, ಅವ್ರ ಮುಖ ನೋಡ್ಕೊಂಡಾದರೂ ನಾನು ಜೀವನ ಸಾಗಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ಅಂತ ಅಳ್ತಾ ನಾರಾಯಣಗೌಡ್ರ ಜೊತೆ ಮಾತಾಡ್ತಾರೆ. ನಾರಾಯಣಗೌಡರು, ಅಳಿಯಂದ್ರಲ್ಲ ಅವರು, ನಿಮ್ಮ ಮಗನೇ ಅಂತ ತಿಳ್ಕೊಳ್ಳಿ, ಇವಳೇ ನಮ್ಮ ಮಗಳು, ಅವರೇ ನಿಮ್ಮ ಮಗ, ಶ್ರುತಿನೇ ಸೊಸೆ ಅಂದ್ಕೊಂಡ್ರು ಪರವಾಗಿಲ್ಲ, ಅವ್ನು ಯಾವತ್ತೂ ನಿಮ್ಗೆ ಯಾವುದೇ ಕಷ್ಟದಲ್ಲಿ ಅವನು ನಿಮ್ಮನ್ನು ಕೈ ಬಿಡಲ್ಲ, ನಿಮ್ಮನ್ನು ಯಾವತ್ತೂ ಕಾಪಾಡ್ತಾನೆ. ಯಾಕಂತಂದರೆ ಅವನು ನಿಮಗೂ ಕೂಡ ಮಗನೇ ಅಲ್ವಾ, ನೀವು ಅಳಿಯಂದ್ರು ಅಂತ ಅಂದ್ಕೊಳ್ಳೇಬೇಡಿ ಯಾವತ್ತು, ಇವತ್ತೇ ಲಾಸ್ಟು. ಅವನು ಮಗನ ರೀತಿ ನಿಮ್ಗೆ ಜವಾಬ್ದಾರಿ ಏನಿದೆ ಎಲ್ಲವನ್ನು ವಹಿಸ್ಕೊಳ್ತಾನೆ, ನೀವು ಆರಾಮಾಗಿರಿ. ರಾಮೇಗೌಡರು, ನಿಮ್ಮಂಥ ಬೀಗ್ರನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಬೀಗ್ರೆ, ಏನು ಮಾಡ್ತೀರ ಭಗವಂತ ಆ ಪುಣ್ಯನ ಅನುಭವಿಸೋಕೆ ಬಿಡಲಿಲ್ಲ ನೋಡಿ, ಎಷ್ಟೊಂದು ನರಕ ಯಾತನೆ ಕೊಡ್ತಾ ಇದ್ದಾನೆ ಈ ಸಿಚುವೇಶನು. ಮಗಳು ಮದುವೆ ಮಾಡಿಕೊಟ್ರೆ ಎಲ್ಲ ಅಪ್ಪ ಅಮ್ಮದಿರು ನನ್ನ ಮಗಳು ಓದ್ಲು, ಅಟ್ಲೀಸ್ಟ್ ಓದ್ ಮನೇಲಿ ಖುಷಿಯಾಗಿರ್ತಾಳೆ ಅಂತಾರು ಬದುಕ್ಬೋದು, ಬಟ್ ಆದರೆ ಇವಳು ಮಾಡಿದ ಕೆಟ್ಟ ಕೆಲಸಕ್ಕೆ ಖುಷಿಯಾಗಿ ಬದುಕೋದಿರಲಿ, ನನಗೆ ಕಣ್ಣಲ್ಲಿ ನೀರು ಬಿಟ್ಟರೆ ಬೇರೇನೂ ಬರ್ತಾಯಿಲ್ಲ ಅನ್ನೋ ಮಟ್ಟಕ್ಕೆ ಮಾಡಿ ಹೊಟ್ಟೋದ್ಲು ಅಂತ ಹೇಳ್ತಾ ಇರ್ತಾರೆ. ಆಗ ನಾರಾಯಣಗೌಡರು, ಅಳಬೇಡಿ ಬೀಗ್ರೆ, ಒಂದೆರಡು ದಿವಸ ಕಳೆಯುವವರೆಗೂ ಹೀಗೆ ನೋವುಗಳು ಹಾಗೆ ಚುಚ್ಚುತ್ತಾ ಇರ್ತವೆ, ಆರಾಮಾಗಿರಿ. ನಾಳೆನೇ ಶ್ರುತಿ ಮತ್ತು ನವನೀತನ ನಿಮ್ಮ ಮನೆಗೆ ಕಳಿಸ್ತೀನಿ, ಅವರು ಮನೇಲಿದ್ದರೆ ನಿಮಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ, ಸರಿನಾ? ರಾಮೇಗೌಡರು, ಆಯಿತು ಬೀಗ್ರೆ, ಕಳಿಸಿ, ಮಕ್ಕಳು ಮನೇಲಿದ್ರೇನೆ ಅಲ್ವಾ ಚಂದ ಅಂತ ಹೇಳಿ, ಸರಿ ಬೀಗ್ರೆ ಫೋನ್ ಇಡ್ತೀನಿ. ನಾರಾಯಣಗೌಡರು, ಅನುರಾಧಮ್ಮ ಏನು ಮಾಡ್ತಾ ಇದ್ದಾರೆ? ತಂಗಿಯಮ್ಮ ಹುಷಾರಾಗಿದ್ದಾರಾ? ನೀವೇ ಹೀಗೆ ಕಂಗೆಟ್ಟಿ ಕೂತ್ರೆ ಅವರು ಏನು ತಾನೇ ಮಾಡ್ತಾರೆ? ಅವರಿಗೆ ಸ್ವಲ್ಪ ಧೈರ್ಯ ಹೇಳ್ಬೇಕಾದವ್ರು ನೀವೇ ಈ ರೀತಿ ಆಡಿದ್ರೆ ಪಾಪ ಅವರು ಹೆಣ್ಮಕ್ಳು ತುಂಬ ಯೋಚನೆ ಮಾಡ್ತಾರೆ, ನಿಮ್ಮ ಜೊತೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಹೇಳದೆ ಇರೋಕ್ಕೂ ಆಗಲ್ಲ ಅನ್ನೋ ರೀತಿ ಅವರ ಭಾವನೆಗಳನ್ನು ಮುಚ್ಚಿಟ್ಟು ಅವರಿಗೆ ಅವರೇ ಶಿಕ್ಷೆ ಕೊಟ್ಕೋತಾ ಇರ್ತಾರೆ. ಅವ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಅದು ಬಿಟ್ಟು ನೀವು ಈಗ ಒಬ್ಬರೇ ಕೊರಗ್ತಾ ಕೂತ್ಕೋಬೇಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ, ಭಗವಂತ ಏನೇನು ನಿಶ್ಚಯ ಮಾಡಿದ್ದಾನೋ ಹಾಗೆ ಆಗುತ್ತೆ ಅಲ್ವಾ. ಅವನು ಆಡಿಸ್ದಾಗೆ ನಾವು ಬೊಂಬೆಗಳಷ್ಟೇ, ಸೂತ್ರಧಾರಿ ಭಗವಂತನೇ, ಸೂತ್ರದ ಬೊಂಬೆಗಳು. ಅವನು ಸೂತ್ರನ ಎಲ್ಲಿ ಹಿಡಿದು ಯಾವಾಗ ಬಿಡ್ತಾನೋ ಹೇಳೋಕ್ಕಾಗಲ್ಲ. ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಕಾರ್ಯಗಳನ್ನ ಮಾಡಿದೀವೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಅನುಭವಿಸ್ಬೇಕಷ್ಟೆ, ಅದ್ರ ಬಗ್ಗೆ ಚಿಂತೆ ಬಿಡಿ. ಈ ಜನ್ಮದಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳು ನಿಮ್ಮನ್ನು ಒಂದಲ್ಲ ಒಂದು ದಿವಸ ಕಾಪಾಡ್ತವೆ. ರಾಮೇಗೌಡರು, ಕಾಪಾಡಿರೋದಕ್ಕೆ ಅಲ್ವಾ ಬೀಗ್ರೆ ನಿಮ್ಮಂಥ ಬೀಗರು ನವನೀತಂತ ಅಳಿಯಂದ್ರು ಸಿಕ್ಕಿರೋದು, ಮಗನಂತ ಅಳಿಯ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು. ಎಲ್ಲರೂ ಸಾವಿರ ಮಾತಾಡುವಾಗ ನೀವು ನಮ್ಮ ಪರ ನಿಂತಿದ್ದು ನಮಗೆ ತುಂಬ ಖುಷಿ ಆಯಿತು. ಬೇರೆಯವ್ರು ಯಾರಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಬಾಯಿಗೆ ಬಂದಾಗ ಮಾತಾಡಿ ನಮ್ಮನ್ನು ಅದೇ ಜಾಗದಲ್ಲಿ ನೇಣು ಹಾಕ್ಕೊಂಡು ಸತ್ತೋಗ್ಬೇಕಾಗಿತ್ತು ಅನ್ನೋ ಹಾಗೆ ನಡ್ಕೋತಿದ್ರು. ಬಟ್ ನೀವು ನಮ್ಮ ಜೊತೆಗೆ ನಮ್ಮ ಕಷ್ಟದಲ್ಲಿ ನಿಂತವರು, ನಿಜವಾಗ್ಲೂ ನಿಮ್ಮಂಥ ಬೀಗ್ರನ್ನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನನ್ನ ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ, ಅವಳನ್ನು ತುಂಬ ಸೂಕ್ಷ್ಮವಾಗಿ ಬೆಳೆಸಿದ್ದೀವಿ, ಹಾಗೆ ಎಲ್ಲ ಅವಳಿಗೆ ಗೊತ್ತಿರುತ್ತೆ, ಅವಳೆಲ್ಲೇ ಹೋದರೂ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ, ಬಟ್ ಆದರೂ ಕೂಡ ಜೋಪಾನವಾಗಿ ನೋಡ್ಕೊಳ್ಳಿ. ಅವಳು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಅನಿಸುತ್ತೆ, ಅವಳು ಯಾವಾಗಲೂ ತುಂಬ ಯೋಚಿಸ್ತಾ ಇರ್ತಾಳೆ, ಅಪ್ಪ ಅಮ್ಮ ಅಂತಂದರೆ ಅಷ್ಟೊಂದು ಪ್ರೀತಿ ಅವಳಿಗೆ. ಹುಷಾರಾಗಿ ಜೋಪಾನವಾಗಿ ನೋಡ್ಕೊಳ್ಳಿ ಬೀಗ್ರೆ. ಸರಿ ಬೀಗ್ರೆ, ನೀವೇನು ತಲೆಕೆಡಿಸ್ಕೊಳ್ಬೇಡಿ, ಅನುರಾಧ ಅಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಕೂಡ ಆರಾಮಾಗಿರಿ, ನಾಳೆನೇ ಅವರು ಹೊರಟು ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ ಇತ್ತ ನವನೀತ್ ರೂಮಿಗೆ ಹೋಗಿ, ನವನೀತ್ ಕೂಡ ತುಂಬ ಮೌನವಾಗಿ ರೂಮಲ್ಲಿ ಒಬ್ಬನೇ ಇರ್ತಾನೆ. ಡೋರ್ ಲಾಕ್ ಮಾಡಿ, ನವನೀತ್ ಬಾರೋ, ಯಾಕೋ ಒಬ್ಬನೇ ಇದೆಯಾ, ಬಂದು ಸ್ವಲ್ಪ ಹೊರಗಡೆ ಮೈಂಡ್ ಫ್ರೆಶ್ ಆಗುತ್ತೆ, ಒಳಗಡೆ ಒಬ್ಬನೇ ಇದ್ದರೆ ಹೇಗೆ ಅಂತ ಹೇಳ್ತಾರೆ. ನವನೀತ್ ತುಂಬ ತಡೆದಿದ್ದ ದುಃಖನ ಅವನು ನಾರಾಯಣಗೌಡ್ರನ್ನ ತಪ್ಪಿಕೊಂಡು, ಅಪ್ಪ ನನಗೆ ದೇವರಾಣೆ ಗೊತ್ತಿರಲಿಲ್ಲಪ್ಪ, ಅಪ್ಪ ಅಮ್ಮಂಗೆ ಇಷ್ಟೊಂದು ಕಷ್ಟ ಆಗುತ್ತೆ, ಇಷ್ಟೊಂದು ನೋವಾಗುತ್ತೆ, ಇಷ್ಟೊಂದು ಅವಮಾನ ಆಗುತ್ತೆ ಅಂತ ಮಕ್ಕಳಿಂದ ಇವತ್ತೇ ಅಪ್ಪ ಗೊತ್ತಾಗಿತ್ತು, ಇನ್ಯಾವತ್ತೂ ನಿಮ್ಗಳ ಮನಸ್ಸನ್ನ ನಾನು ನೋಯಿಸಲ್ಲಪ್ಪ, ನನ್ನಿಂದ ಆಗಿರೋ ತಪ್ಪುಗಳಿಗೆ ನಾನು ದಯವಿಟ್ಟು ಕ್ಷಮಿಸಿ ಅಪ್ಪ ಅಂತ ಕೇಳ್ಕೊತಾನೆ. ಆಗ ನಾರಾಯಣಗೌಡರು, ನನಗೆ ಮಾತ್ರ ಮಗ ಅಲ್ಲ ಕಣೋ ನೀನು, ಇನ್ನು ಮುಂದೆ ರಾಮೇಗೌಡರು ಅನುರಾಧಮ್ಮಂಗೂ ಕೂಡ ನೀನು ಮಗ ಆಗಿರ್ತೀಯ, ಅವರಿಗೆ ಅಳಿಯ ಆಗಬೇಡ, ಅಳಿಯಾಗಿ ನೀನು ಯಾವ ಪ್ರೀತಿನೂ ಕೊಡೋಕ್ಕಾಗಲ್ಲ, ಮಗ ಆಗಿದ್ದರೆ ನೀನು ಅವ್ರ ಮಗನ ಸ್ಥಾನನ ತುಂಬಿ ಅವರಿಗೂ ಅಪ್ಪ ಅಮ್ಮ ಅನ್ನೋ ಜವಾಬ್ದಾರಿನ ತೊಗೋಬೇಕು, ಅವ್ರಿಗೂ ಕೂಡ ನೀನು ಒಳ್ಳೆ ಮಗನಾಗಿರು ಮಗನೇ, ಅಷ್ಟೇ ಸಾಕು ನನಗೆ, ನೀನು ಇದುವರೆಗೂ ಯಾವ ತಪ್ಪನ್ನು ಮಾಡಿಲ್ಲ, ಇನ್ನು ಮುಂದೇನು ಯಾವ ತಪ್ಪನ್ನು ಮಾಡಬೇಡ, ಹಾಗೆ ಶ್ರುತಿಗೆ ಶಾಲಿನಿ ಬಗ್ಗೆ ಯಾವುದೇ ರೀತಿ ಕ್ವಶನ್ ಕೂಡ ಮಾಡಬೇಡ, ನೀನು ಸ್ವಲ್ಪ ಅಡ್ಜಸ್ಟ್ ಆಗು, ನಮ್ಮ ನಿರ್ಧಾರ ನಿನಗೆ ನೋವು ತಂದಿದ್ರೆ ದಯವಿಟ್ಟು ಕ್ಷಮಿಸು ಮಗನೇ ಅಂತ ನಾರಾಯಣಗೌಡರು ಕೇಳಿದಾಗ ನವನೀತ್ ಅಪ್ಪನ ಕಾಲಿಗೆ ಬಿದ್ದು, ಅಪ್ಪ ದಯವಿಟ್ಟು ನೀವು ಈ ರೀತಿ ಎಲ್ಲ ಕೇಳಬೇಡಿ ಅಪ್ಪ, ನೀವೇನೇ ನಿರ್ಧಾರ ಮಾಡಿದ್ರು ನನ್ನ ಒಳಿತಿಗಾಗಿ ಅಂತ ನಾನು ಯಾವತ್ತೂ ಅಂದ್ಕೊಳ್ತೀನಪ್ಪ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನೀವು ಕ್ಷಮಿಸಿ ಅಪ್ಪ, ನೀವು ದೊಡ್ಡವರು, ನಮ್ಮ ಮಕ್ಕಳ ಹತ್ರ ಕ್ಷಮೆ ಕೇಳಬಾರ್ದು, ನೀವು ಮಾಡಿರೋ ಅಪಾರ ತ್ಯಾಗದಿಂದ ನಾವು ಈ ಮಟ್ಟಕ್ಕೆ ಬಂದಿರ್ತೀವೋ ಹೊರತು ನಾವು ಬಂದಿರಲ್ಲ, ನಿಮ್ಮಂಥವ್ರ ಹೊಟ್ಟೆಲಿ ಹುಟ್ಟಿ ಮಕ್ಕಳಾಗಿ ಬೆಳೆಯೋಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕಂತೆ, ನಿಮ್ಮಂಥವ್ರು ಸೇವೆ ಮಾಡಿಕೊಂಡೇ ನಾವು ಜೀವನ ಪೂರ್ತಿ ಕಾಲ ಕಳಿತೀವೇ ಹೊರತು ಈ ರೀತಿ ಎಲ್ಲ ನೀವು ಮಾತಾಡಿ ನಮ್ಮನ್ನು ಚಿಕ್ಕವ್ರನ್ನಾಗಿ ಮಾಡಬೇಡಿ, ನೀವುಗಳೇನಿದ್ರು ದೇವ್ರಿಗೆ ಸಮಾನ ಇದ್ದಾಗೆ ನಮಗೆ, ನೀವು ಈ ರೀತಿ ಯಾವತ್ತೂ ಮಾತಾಡಬೇಡಿ, ನಡೀರಿ ಅಪ್ಪ ಎಂದು ಹೇಳಿ ಅಪ್ಪನ ಜೊತೆ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊಳ್ತಾನೆ. ಇತ್ತ ಸುಲೋಚನಾ ಕೂಡ ಶ್ರುತಿ ಅಳ್ತಾ ಇರ್ತಾಳೆ ರೂಮಲ್ಲಿ. ತುಂಬ ಅವಳಿಗೆ ಯಾವ ರೀತಿ ಆಗಿರುತ್ತೆ ಅಂತಂತಂದರೆ ಅವಳಿಗೆ ತತ್ತರಿಸಿ ಹೋಗೈತೇನೋ ಅವಳ ಜೀವನ ಅನ್ನೋ ರೀತಿ ತುಂಬ ಅಳ್ತಾ ಇರ್ತಾಳೆ. ಸುಲೋಚನಾ ದಿಢೀರಾಗಿ ಶ್ರುತಿ ರೂಮಿಗೆ ಹೋದಾಗ ಶ್ರುತಿ ಕಣ್ಣಲ್ಲಿ ಪೂರ್ತಿ
ಕಣ್ಣೀರಿನ ಧಾರೆ ಹರಿದು ಕಣ್ಣೆಲ್ಲ ಪೂರ್ತಿ ಕೆಂಪಗಾಗಿ ಕೆಳಗಡೆ ಕಣ್ಣು ಗುಡ್ಡೆಗಳೆಲ್ಲ ಊದ್ಕೊಂಡಿರ್ತವೆ. ಆಗ ಸುಲೋಚನಾ ಅವಳನ್ನು ತಪ್ಪಿಕೊಂಡು, ಇಷ್ಟೊಂದು ಅಳಬೇಡ ಮಗಳೇ, ನಿನ್ನನ್ನು ನಾನು ಯಾವತ್ತೂ ಸೊಸೆ ರೀತಿ ನೋಡಲ್ಲ, ನನ್ನ ಸ್ವಂತ ಮಗಳ ರೀತಿ ನೋಡ್ಕೊಳ್ತೀನಿ, ಆಗಿರೋದೆಲ್ಲ ಗೊತ್ತಿರೋ ವಿಚಾರನೇ, ನೀನು ಇಷ್ಟೊಂದು ಹತ್ತಿರ ಹೇಗೆ, ನೀನೇ ನಿಮ್ಮ ಅಪ್ಪ ಅಮ್ಮನಿಗೆ ಎಲ್ರಿಗೂ ಧೈರ್ಯ, ನಮ್ಮ ಮನೆ ಬೆಳಗೋ ಜ್ಯೋತಿ ನೀನು, ನಮ್ಮ ಮನೆ ಜ್ಯೋತಿ ಯಾವತ್ತೂ ಕಣ್ಣೀರು ಹಾಕ್ಬಾರ್ದು, ಆ ಜ್ಯೋತಿ ಯಾವಾಗಲೂ ಉತ್ತುಂಗದ ಎತ್ತರಕ್ಕೆ ಇರಬೇಕು. ನಿನ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಈ ಮನೆ ಉದ್ಧಾರ ಆಗುತ್ತಾ? ನೀನು ಅಳೋದನ್ನ ನಿಲ್ಲಿಸು, ಆಗೋದೆಲ್ಲ ಆಗೋಗಿದೆ, ಈಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡು. ಹಾಗೆ ಅಪ್ಪ ಅಮ್ಮನ್ನ ಹೇಗೆ ನೋಡ್ಕೋಬೇಕು, ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡು, ಇಲ್ಲ ಅಂತಂದರೆ ಇಲ್ಲಿ ಎಲ್ಲರ ಜೊತೆ ಇರ್ಬೋದಲ್ವಾ. ಅವರು ಇಬ್ಬರೇ ಇದ್ದರೆ ತುಂಬ ಯೋಚನೆ ಮಾಡ್ತಾರೆ, ಇಲ್ಲಿ ಎಲ್ಲರ ಜೊತೆ ಇದ್ದರೆ ಆ ಯೋಚನೆಗಳೆಲ್ಲನೂ ಬಿಟ್ಟು ಸ್ವಲ್ಪ ಆರಾಮಾಗಾದರೂ ಇರ್ಬೋದು. ಶ್ರುತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಅವರ ಮಾತುಗಳನ್ನ ಆಲಿಸುತ್ತಾ ಮೌನವಾಗಿ ನಿಂತಿರುತ್ತಾಳೆ. ಅದನ್ನು ನೋಡಿದ ಸುಲೋಚನಾ, ನೀನು ಇಷ್ಟೊಂದು ಮೌನ ಒಳ್ಳೆಯದಲ್ಲ, ನಿನ್ನ ಮನಸ್ಸಿನ ಭಾವನೆಗಳನ್ನು ಹೊರ ಹಾಕಿಬಿಟ್ಟು, ಯಾಕಂದರೆ ಆ ಭಾವನೆಗಳಲ್ಲಿ ಮುಚ್ಚಿಟ್ಟಿರುವ ದುಃಖ ಹೊರಬಂದರೆ ನಿನ್ನ ಮನಸ್ಸಿನ ಭಾರ ಕೂಡ ಇಳಿದ ಹಾಗೆ ಆಗುತ್ತದೆ. ಹೀಗೆ ಮೌನವಾಗಿರಬೇಡ ಕಣಮ್ಮ, ದಯವಿಟ್ಟು ನೀನು ನನ್ನ ಮಾತನ್ನ ಕೇಳಮ್ಮ, ಆಲ್ಸಮ್ಮ, ನೀನು ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂತ ಎಲ್ಲವೂ ನನಗೆ ಗೊತ್ತಮ್ಮ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ. ಹಾಗೆ ಇಷ್ಟೊಂದು ದುಃಖ ಅದು ಕೂಡ ಒಳ್ಳೆಯದಲ್ಲಮ್ಮ, ನೀನಿನ್ನೂ ಬೆಳಗೋ ಜ್ಯೋತಿ, ಈ ಮನೆ ಬೆಳಗೋಕೆ ನೀನೇ ಆಧಾರನಮ್ಮ. ಆಗಿರೋದನ್ನೆಲ್ಲ ಮರೆಯಿತು, ಸ್ವಲ್ಪ ಅಪ್ಪ ಅಮ್ಮನಿಗೆ ಧೈರ್ಯ ಹೇಳಬೇಕಾದ ಮಗಳೇ, ನೀನೇ ಹೀಗೆ ಕಣ್ಣೀರ ಧಾರೆನ ಸುರಿಸ್ತಾ ಇದ್ದರೆ ನಾವೆಲ್ಲರೂ ಹೇಗಮ್ಮ ಸಹಿಸ್ಕೊಳ್ಳೋದು? ನಿನ್ನ ನಗುಮುಖ ಈ ಮನೆಗೆ ಬಂಗಾರದ ಒಡವೆ ಇದ್ದಂತೆ, ಅದನ್ನು ಬಿಟ್ಟು ನೀನು ಹೀಗೆ ಅಳ್ತಾ ಇದ್ದರೆ ನನಗೆ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತಮ್ಮ. ನೀನು ಈ ಮನೆ ಸೊಸೆ ಅಲ್ಲಮ್ಮ, ನನ್ನ ಮುದ್ದಿನ ಮಗಳು ಅನ್ಕೋತೀನಿ, ದಯವಿಟ್ಟು ಹೀಗೆಲ್ಲ ಹಾಡಬೇಡ ಪ್ಲೀಸ್. ಅನ್ನದ ಬಗ್ಗೆ ಮಹತ್ವಪೂರ್ಣವಾದ ರೀತಿ ಅನುಭವ ಇರುತ್ತದೆ, ಆದರೂ ಹಸ್ಕೊಂಡಿರಬಾರ್ದು, ಎದ್ದು ನಡಿಯಮ್ಮ ಅಂತ ಹೇಳ್ತಾರೆ. ಆದರೆ ಶ್ರುತಿ ಜಗ್ಗದೆ ಕೂತಿರ್ತಾಳೆ. ಯಾವ ರೀತಿ ಅಂತಂದರೆ ಬಂಡೆಗಲ್ಲಿನ ರೀತಿ, ಒಂದು ಮಾತು ಆಡದೆ ಅವಳ ಕಣ್ಣಲ್ಲಿರೋ ನೀರು ಮಾತ್ರ ಸುರಿತಾ ಇರುತ್ತೆ. ಸುಲೋಚನಾ ಎಷ್ಟೇ ಹೇಳಿದರೂ ಆ ಕಣ್ಣೀರಿನ ಹನಿಗಳು ನಿಲ್ಲಿಸಲೇ ಇಲ್ಲ. ಅವಳ ಮನಸ್ಸಿಗೆ ಮಾತಾಡಿಕೊಂಡು ದುಃಖಕ್ಕಿಂತ ಅವಳ ಮನಸ್ಸು ಮರಗಟ್ಟಿ ಹೋಗಿ ಮನಸ್ಸಲ್ಲಿ ಕೂಡ ದುಪ್ಪಟ್ಟು ಹೆಚ್ಚಾಗಿ ತುಂಬ ಹಿಂಸೆಯಾಗುತ್ತಿರುತ್ತದೆ. ಅದನ್ನು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಇದನ್ನು ನೋಡಿದ ಸುಲೋಚನೆಗೆ ಎಲ್ಲವೂ ಅರ್ಥ ಆಗುತ್ತದೆ. ಆಗ ಅವಳ ಕೈಯನ್ನು ಹಿಡಿದುಕೊಂಡು ಕರ್ಕೊಬರ್ತಾಳೆ. ಕರ್ಕೊಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಸುಲೋಚನನೇ ತುತ್ತನ್ನು ಕಲಸಿ ಅವಳಿಗೆ ತಿನ್ನಿಸೋಕ್ಕೆ ಶುರು ಮಾಡ್ತಾಳೆ. ಆದರೆ ಬಾಯೇ ಬಿಡದ ಶ್ರುತಿ ಅವಳ ಕಣ್ಣಂಚಲ್ಲಿ ನೀರು ಹರಿತಾನೆ ಇರುತ್ತೆ. ಇತ್ತ ನಾರಾಯಣಗೌಡರು ಕೂಡ ನವನೀತನ ಕರ್ಕೊಂಡು ಬಂದು ಕೂರಿಸ್ತಾರೆ. ನವನೀತ್ ಶ್ರುತಿಯ ಕಣ್ಣಲ್ಲಿ ನೀರಿನ ಧಾರೆ ಸುರಿಯುತ್ತಿರುವುದನ್ನು ನೋಡಿ ಮರುತ್ತಾನೆ. ಯಾಕೆ ಶ್ರುತಿಯವರೇ ಇಷ್ಟೊಂದು ಹೇಳ್ತಾ ಇದ್ದೀರಾ? ದಯವಿಟ್ಟು ಅಳೋದನ್ನು ನಿಲ್ಲಿಸಿ. ಇಲ್ಲಿವರೆಗೂ ಕಷ್ಟನೇ ನೋಡ್ತಾ ಇರೋ ಹುಡುಗ ಈ ಕಷ್ಟಗಳನ್ನ ನೋಡಿ ನಾನೇ ಕೂಡ ಮರ್ಕಿದ್ದೀನಿ. ಬಟ್ ನೀವು ಹಳ್ಳಿ ಹುಡುಗಿ, ಇದನ್ನೆಲ್ಲ ಎದುರಿಸಿ ನಿಲ್ಲಿಸಿ ನೀವು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತೀರಾ, ಅಪ್ಪ ಅಮ್ಮಂಗೆ ಧೈರ್ಯ ಹೇಳ್ತೀರಾ ಅಂದರೆ ನೀವೇ ಹೀಗೆ ಆಡ್ತಿದ್ದೀರಲ್ಲ.